ನಮಗ ಭಾಳ ಬಡತನ ಬೆಂಗಳೂರಾಗ ಜೀವನ ಫೋನ ಹಚ್ಚಾಕಿ ನೀನ ಜಾತ್ರಿಗಿ ಕರಿಯಕಿ ನನ್ನ. ಹಲೋ ಹಾಯ್ ಫ್ರೆಂಡ್ಸ್ ನಾನು ಈ ವಿಡಿಯೋಗೆ ಕಾಪರೇಟ್ ಕ್ಲೈಂಬರ್ ತಂದು ಸೌಂಡನ್ನು ಸ್ವಲ್ಪ ಮ್ಯೂಟ್ ಕೊಟ್ಟಿರ್ತೀನಿ, ಹಾಗೆ ಸ್ವಲ್ಪ ಕೇಳಿಸ್ಕೊಟ್ಟಿರ್ತೀನಿ. ಸೊ ದಯವಿಟ್ಟು ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಈ ವಿಡಿಯೋದ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಲರ್ಟ್ ಮೆಷನ್ಗೆ ಇಂಪೋರ್ಟ್ ಮಾಡಿಕೊಂಡು ಆವಾಗ ನೀವು ಫುಲ್ ಸಾಂಗ್ ಕೇಳಿಕೊಂಡು ಆವಾಗ ನೀವು ವಿಡಿಯೋ ಮಾಡ್ಕೊಳ್ಬೇಕಾ ಅಥವಾ ಬೇಡ ಅಂತ ಡಿಸೈಡ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಸೌಂಡು ಮ್ಯೂಟ್ ಕೊಟ್ಟರೆ ಅಥವಾ ಫುಲ್ ಕೇಳಿಪಾಗುತ್ತೆ ಅಂತೇಳಿ, ಅದಕ್ಕೋಸ್ಕರ ಕಾಪರೇಟ್ ಕ್ಲೈಮ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಸೌಂಡನ್ನ ಮ್ಯೂಟ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಆದಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ವಿಡಿಯೋನ ಮಾಡ್ಕೊಳ್ಳಿ ಫ್ರೆಂಡ್ಸ್, ತಪ್ಪದೆ. ಸೊ ಫ್ರೆಂಡ್ಸ್, ಇವಾಗ ನೋಡಿ ಏನಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಫೋಟೋ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ನಿಮಗೆ. ಆ ಒಂದು ಫೋಟೋನ ನೀವು ಬೇರೆ ಒಂದು ಫೋಟೋ ನಿಮ್ಮ ಫೋಟೋನ ಆಗಿ ಬಾಳುವಣ್ಣನ ಫೋಟೋನೂ ನಿಮಗೆ ಆ್ಯಡ್ ಮಾಡಿರ್ತೀನಿ. ಸೊ ಆ ಒಂದು ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕು. ಅದು ಹೇಗಂತ ಈ ಒಂದು ವಿಡಿಯೋದಲ್ಲಿ ನೀಟಾಗಿ ತಿಳಿಸೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಆ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೀವು ಏನಪ್ಪ ಅಂದರೆ ಅಲರ್ಟ್ ಮೆಷನ್ ಓಪನ್ ಮಾಡ್ಕೊಳ್ಳಿ. ಸೊ ಈ ಥರ ನಿಮಗೆ ಓಪನ್ ಆಗಿರುತ್ತೆ, ಸ್ವಲ್ಪ ವೇಟ್ ಮಾಡಿ. ಸೊ ಓಪನ್ ಆಯಿತು. ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಕಾಣುತ್ತೆ, ನ್ಯೂ ಪ್ರಾಜೆಕ್ಟ್ಸ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫಸ್ಟ್ದಾಗಿ ಫೋಟೋ ಇದಿಷ್ಟೇ ಇರಲಿ. ನಿಮ್ಮ ಹತ್ರ ಬೇರೆ ಒಂದು ಫೋಟೋ ಇತ್ತಪ್ಪ ಬಡತನ ಜೀವನ ಅಂತಂದರೆ ಇದೊಂದು ರಿಪ್ಲೇಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಬೆಂಗಳೂರಾಗ ಜೀವನ ಅಂತೇಳಿ, ಸೊ ಇದನ್ನು ರಿಪ್ಲೇಸ್ ಇತ್ತಪ್ಪ ಅಂದರೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಪ್ಪ ಅಂದರೆ ಬಾಳುವಣ್ಣನ ಫೋಟೋ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾವು ರಿಪ್ಲೇಸ್ ಮಾಡ್ಕೋಬೇಕು. ಅದು ಬಂದುಬಿಟ್ಟು ನಾನು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ರಿಪ್ಲೇಸ್ ಮಾಡೋದು ಹೇಗೆ ಅಂತೇಳಿ. ಯಾಕಪ್ಪ ಅಂತಂದರೆ ಕೆಲವೊಬ್ಬರು ಏನಪ್ಪ ಅಂದರೆ ಹೊಸಬ್ರು ನೋಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಗೊತ್ತಾಗಲ್ಲ ಅಂತೇಳಿ ಪ್ರತಿಯೊಂದು ವೀಡಿಯೋದಲ್ಲಿ ಕಷ್ಟಪಟ್ಟು ಈ ಒಂದು ವಾಯ್ಸ್ ರೆಕಾರ್ಡ್ನ ಮಾಡಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಆದಷ್ಟು ನಿಮಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಇರೋದು 2 ನಿಮಿಷ ಅಥವಾ 3 ನಿಮಿಷ ಇರುತ್ತೆ. ಸೊ ಆದಷ್ಟು ವೀಡಿಯೋನ ಎಂಡೂವರೆಗೆ ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲಿ ಒಂದು ಬಾಳುವಣ್ಣನ ಫೋಟೋ ಇದೆ. ಸೊ ಇದನ್ನು ಒಂದು ಸಲ ರಿಪ್ಲೇಸ್ ಮಾಡೋಣ. ಸೊ ನೋಡಿದ್ರಲ್ಲ, ಇಲ್ಲಿ ಬಾಳುವಣ್ಣನ ಫೋಟೋ ಇದ್ದಲ್ಲಿ ನಮ್ಮ ಫೋಟೋನೇ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ಥರ ಇಲ್ಲಿ ಮುಂದೆ ಸ್ವೈಪ್ ಮಾಡಿ, ಇನ್ನೂ ಮುಂದೆ ಸ್ವೈಪ್ ಮಾಡಿ. ಸೊ ಇಲ್ಲಿ ಬಾಳುವಣ್ಣನ ಫೋಟೋ ಇದೆ, ಇದನ್ನು ರಿಪ್ಲೇಸ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮ ಫೋಟೋನೇ ಆ್ಯಡ್ ಮಾಡಿದ್ದೀವಿ. ಸೊ ಇಷ್ಟೇ ಇರುತ್ತೆ ಫ್ರೆಂಡ್ಸ್. ಏನಿಲ್ಲ ಅಂದರೂ ಒಂದು ವಿಡಿಯೋದಲ್ಲಿ 4 ಅಥವಾ 3 ಫೋಟೋ ಬೀಳುತ್ತೆ ಇಷ್ಟೇ. ಸೊ ವಿಡಿಯೋ ಮಾತ್ರ ತುಂಬ ಚೆನ್ನಾಗಿದೆ, ದಯವಿಟ್ಟು ಸಪೋರ್ಟ್ ಇರಲಿ. ಯಾಕಂದರೆ ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ. ಸೊ ಇಷ್ಟ ಆಯ್ತಲ್ಲ, ಆದ ನಂತರ ಏನಿಲ್ಲ, ವಿಡಿಯೋನ ಈಸಿಯಾಗಿ ಡೌನ್ಲೋಡ್ನ ಮಾಡ್ಕೊಳ್ಳಿ. ಸೊ ಆ ಡೌನ್ಲೋಡ್ ಮಾಡೋದನ್ನು ಹೇಗೆ ಅಂತಲೂ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಸೊ ಅದನ್ನು ನೀಟಾಗಿ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಏನಪ್ಪ ವಿಡಿಯೋ ಒಂದೇ ನಾನು ಪ್ರಾಜೆಕ್ಟು ಒಂದೇ ಕೊಟ್ಟಿರ್ತೀನಿ. ಯಾಕಂದರೆ 2 ಕೊಡಲ್ಲ, ಯಾಕಂದರೆ ಒಂದೇ ನಿಮಗೆ ಇಂಪೋರ್ಟ್ ಮಾಡಿಕೊಂಡು ವಿಡಿಯೋನ ಮಾಡ್ಕೊಳ್ಬೇಕಂತೇಳಿ. ಅದು ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಒಂದೇ ನಿಮಗೆ ಆ್ಯಡ್ ಮಾಡಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾದ ನಂತರ ವಿಡಿಯೋನ ಡೌನ್ಲೋಡ್ನ ಹಾಕ್ಕೊಳ್ಳಿ. ಸ್ವಲ್ಪ ವೇಟ್ ಮಾಡಬೇಕು, ಯಾಕಂದರೆ ಡೌನ್ಲೋಡ್ ಆಗಬೇಕಲ್ಲ ವಿಡಿಯೋ, ಅದಕ್ಕೋಸ್ಕರ ಸ್ಲೋ ಆಗಿ ಆಗುತ್ತೆ. ಎಫೆಕ್ಟು ಅಥವಾ ಜಾಸ್ತಿ ಇದ್ದರೆ ವಿಡಿಯೋ ಏನಪ್ಪ ಅಂದರೆ ಸ್ಲೋ ಆಗಿ ಡೌನ್ಲೋಡ್ ಆಗುತ್ತೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಡೌನ್ಲೋಡ್ ಆಯಿತು. ಇದಾದ ನಂತರ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.